ಗದಗಲ್ಲ ಅವ್ರು ಹೋಗಿದ್ದು ಹೊಸಪೇಟೆಗೆ. ನಮ್ಮ ಮಿಸ್ಸಸ್ ಇದ್ದದ್ದು ಹೊಸಪೇಟೆಯಲ್ಲಿ, ಅದು ಸಣ್ಣ ಕರೆಕ್ಷನ್, ಗದಗಲ್ಲ, ನಮ್ಮ ಸ್ವಂತೂರು ಗದಗು. ನನ್ನ ಹೆಂಡತಿನ ಬಿಟ್ಟು ಹೋಗಿದ್ದು ಅವ್ರ ತವ್ರ ಮನೆಯಲ್ಲಿ ಹೊಸಪೇಟೆ. ಅವ್ರ ತವ್ರ ಮನೆ ಒಂದು ಹುಲಿಗೆಮ್ಮ ದೇವಸ್ಥಾನ ಅಂತ ಇದೆ ಹೊಸಪೇಟೆ ಹತ್ರ. ಆದರೆ ಅವರು ಅನಿವಾರ್ಯವಾಗಿ ಒಂದಿಷ್ಟು ದಿವಸ ಹೊಸಪೇಟೆಯಲ್ಲಿ ಇದ್ದರು. ಆವಾಗ ಅಲ್ಲಿ ಹೋಗಿದ್ದರು, ನಿಜ ಮಾತಾಡಿದ್ದಾರೆ, ಅಲ್ಲ ನನ್ನ ನೋಡಿದ್ದಾರೆ, ಕಷ್ಟ ನೋಡಿ ಅವರೇ ಹೆಲ್ಪ್ ಮಾಡಿ ಬಂದಿದ್ದಾರೆ. ದಿನಕರೇ ಹೆಲ್ಪ್ ಮಾಡಿ ಬಂದಿದ್ದಾರೆ. ನನ್ನ ಮಗನ ಕೈಯಲ್ಲಿ ದುಡ್ಡು ಕೊಟ್ಟು ಹೆಲ್ಪ್ ಮಾಡಿ, ಏನಾದ್ರು ಕಷ್ಟ ಹೇಳಿ, ಏನೋ ಆಗ್ಬಿಟ್ಟಿದೆ ಮೊದಲು ನಮ್ಮೋನೆ ಅಂತಂತಂದು ಅವರೇ ಹೆಲ್ಪ್ ಮಾಡಿ ಬಂದಿದ್ದಾರೆ. ಅದು ಐ ಥಿಂಕ್ ನಾನು ಹೋಗಿ ಒಂದೂವರೆ ವರ್ಷ ಆದಮೇಲೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ ಇದು, ಅವ್ರು ನಾ ಬಂದಮೇಲೆ ಹೇಳಿದ್ದವರು. ಇಲ್ಲ ಸರ್, ನನ್ನ ಹತ್ರ ಸರ್, ನಾನು ನಿಮ್ಗೆ ಮುಂಚೆನೇ ಹೇಳಿದೆ, ಇವತ್ತು ಹೇಳಿದ್ದೀನಿ, ನಾನು ₹1 ದುಡ್ಡು ತೊಗೊಂಡೋಗಿಲ್ಲ, ಬರಿಗೈಲಿದ್ದೀನಿ. ಇದನ್ನು ನಾನು ಒತ್ತಿ ಹೇಳ್ತಾ ಇದ್ದೀನಿ ಸರ್ ಅಷ್ಟೇ. ನನ್ನ ಕಡೆ ಈಗ ಪ್ರೆಸ್ ಮೀಟ್ ಮಾಡೋಕ್ಕೂ ದುಡ್ಡಿರಲಿಲ್ಲ. ವೆಂಕಟೇಶ್ ಅವರು ಮತ್ತು ನವರಸನವರು ಅರೇಂಜ್ ಮಾಡಿಕೊಟ್ಟಿದ್ದಾರೆ. ಏನೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಏನು ಅಂತಂದರೆ, ನಾನು ಡಿಸ್ಟ್ರಿಬ್ಯೂಷನ್ ಮಾಡಲ್ಲ, ಪ್ರೊಡಕ್ಷನ್ ಮಾಡಲ್ಲ, ನನ್ನ ಕಡೆ ದುಡ್ಡಿಲ್ಲ, ಕೋ ಡೈರೆಕ್ಟರ್ ಮಾಡಬೇಕಂದ್ರೆ ತಲೆ ಓಡಲ್ಲ, ಕ್ರಿಯೇಟಿವಿಟಿ ಬೇಕು. ನನಗೆ ಡೈರೆಕ್ಷನ್ ಮಾಡೋಕ್ಕೂ ಹೋಗಲ್ಲ. ಈ ಮಧ್ಯದಲ್ಲಿ ಒಂದು ಸೆಲೆಬ್ರಿಟಿ ಮ್ಯಾನೇಜ್ಮೆಂಟ್ ಕಂಪ್ನಿ, ರಿಲೇಟೆಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅಂತ ನಾವು ಏನೋ ಅಂದ್ಕೊಂಡಿದ್ದೀನಿ ಸರ್. ಇನ್ನೂ ಪ್ರಿಪ್ರೇಷನ್ ಹಂತದಲ್ಲಿದೆ. ಇದ್ರ ಬಗ್ಗೆ ನಾನು ಸ್ವಲ್ಪ ಲೇಟಾಗಿ ಮಾತಾಡ್ತೀನಿ. ಅದಕ್ಕೆ ನನ್ನ ಫ್ರೆಂಡ್ ಒಬ್ಬರು ಸಹಾಯ ಮಾಡ್ತಾಯಿದ್ದಾರೆ. ಈಸ್ ಇನ್ ಸ್ಯಾನ್ ಫ್ರಾನ್ಸಿಸ್ಕೋ. ಅವರು ನನ್ನ ಕಷ್ಟ ಸುಖ ನೋಡಿದ್ರು, ಅವರು ನನ್ನ ಕಷ್ಟದಲ್ಲಿ ಹೆಲ್ಪ್ ಮಾಡಿದವರು. ಅವರು ಇಲ್ಲ ಮಲ್ಲು, ನಾನು ಹಿಂಗೆ ಬಂದೆ ಅವ್ರ ಮುಂದೆ, ಈಗ ಬಂದ ಮೇಲೆ ಅವ್ರು ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಹೇಳಿದರು, ನಾನು ಇದ್ದೀನಿ, ನೀನು ಮಾಡು, ನಿನ್ನ ಪೊಟೆನ್ಷಿಯಲ್ ನನಗೆ ಗೊತ್ತು, ನೀನು ಮಾಡು, ಏನೋ ಒಂದು ಒಳ್ಳೇದಾಗುತ್ತೆ, ನಾನು ನಿನ್ಗೆ ಸಾಥ್ ಕೊಡ್ತೀನಿ ಅಂತ ಅವರು ನನಗೆ ಧೈರ್ಯ ಮಾಡಿ ಹೇಳಿದ್ದಾರೆ. ಈ ಪ್ರಾಜೆಕ್ಟ್ನ ನಾನು ಇವತ್ತಲ್ಲ, ನಾನು 2017 ಮಾಡಬೇಕು ಅಂದ್ಕೊಂಡಿದ್ದು ಪ್ರಾಜೆಕ್ಟ್ನ. ಅವಾಗ ನಾವು ಅದನ್ನು ನಾನು ಕೂಡ ನನ್ನ ಫ್ರೆಂಡ್ ಕೂಡ ಮಾಡ್ಬೇಕು ಅಂದ್ಕೊಂಡಿದ್ವಿ. ಅವತ್ತು ಅನಿವಾರ್ಯ ಕಾರಣಗಳಿಂದ, ನನಗಿರೋ ಫೈನಾನ್ಷಿಯಲ್ ಕ್ರೈಸಿಸಿಂದ, ನನಗಿರೋ ಫೈನಾನ್ಷಿಯಲ್ ಟೆನ್ಷನಿಂದ ಅದು ಮಾಡೋಕ್ಕಾಗಿರಲಿಲ್ಲ ಅವಾಗ. ಅದನ್ನು ಈಗ ಬಂದ ಮೇಲೆ ನನಗೆ ಅದು ನನ್ನ ಸ್ಟ್ರೆಂತ್ ಅನ್ನಿಸ್ತು. ಅದು ನನ್ನ ಸ್ಟ್ರೆಂತು. ಅದರಲ್ಲಿ ನನ್ನ ರೂಢಿ ಇದೆ, ಕೆಲಸ ಮಾಡಿ ರೂಢಿ ಇದೆ. ನಾನು ಫಿಲ್ಮ್ ರಿಲೇಟೆಡ್ ಕೆಲಸನೇ ಇದೆ, ಸೆಲೆಬ್ರಿಟಿ ಮ್ಯಾನೇಜ್ಮೆಂಟು. ಇಟ್ಸ್ ಅ ಪ್ರೈವೇಟ್ ಕೊಲಾಬ್ರೇಷನ್ ನೆಟ್ವರ್ಕ್ ವಿತ್ ಸೆಲೆಬ್ರಿಟೀಸ್ ಆ್ಯಂಡ್ ಎಲ್ಲೆಲ್ಲಿ ಮೀಡಿಯಾಗೆ ಯಾರ್ಯಾರಿಗೆ ಅವಶ್ಯಕತೆ ಇರುತ್ತೆ, ಎಲ್ಲೆಲ್ಲಿ ನೀಡ್ ಇರುತ್ತೆ, ಅಲ್ಲೆಲ್ಲಿ ಸೆಲೆಬ್ರಿಟಿನ ಕಳಿಸ್ಕೊಡುವಂಥ ಒಂದು ಪ್ರೈವೇಟ್ ಪ್ಲ್ಯಾಟ್ಫಾರ್ಮ್. ಸರ್ ಕೇಳ್ತಲ್ಲ ಪ್ಲೀಸ್. ನಿಜ, ನಾನು ಒಂದೇ ಒಂದು ದೇವ್ರ ಹತ್ರ ನಿಮ್ಮ ಮೂಲಕ ಬೇಡ್ಕೊಳೋದು ಅಷ್ಟೇ. ದರ್ಶನ್ ಸರ್ ಆದಷ್ಟು ಬೇಗ ನಿರಪರಾಧಿ ಅಂದ್ಕೊಂಡು ಹೊರಗೆ ಬರಲಿ ಅನ್ನೋದು ಅಷ್ಟೇ ಬೇಡ್ಕೊತೀನಿ, ಹೆಚ್ಚಿಗೆ ಏನಿಲ್ಲ. ಅವ್ರು ನಮ್ಮ ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರು ಕರೆದು ನಾನು ಹೋಗ್ತೀನಿ, ಕೆಲಸಕ್ಕಂತ ಹೋಗ್ತೀನಿ. ಆದರೆ ನಾನೀಗ ಅಂದ್ಕೊಂಡಿರೋ ಪ್ರಾಜೆಕ್ಟು ಸ್ಟಾರ್ ಬ್ರಿಡ್ಜ್ ಅಂತ ಅದರ ಹೆಸರು. ಅದನ್ನು ನಾನು ಅದ್ರ ಕಡೆ ಫೋಕಸ್ ಮಾಡ್ತಾಯಿದ್ದೀನಿ. ಅವ್ರು ಬಂದ ಮೇಲೆ ಕರೆದ್ರೆ ನಾನು ಅವ್ರಿಗೆ ಫುಲ್ ಟೈಮ್ ಆಗಿ ಮಾಡೋಕ್ಕಾಗಲ್ಲ, ಪಾರ್ಟ್ ಟೈಮ್ ಆಗಿದ್ರು ಮಾಡ್ತೀನಿ. ಅವ್ರು ಕರೆದ್ರೆ ನಾನು ಗ್ಯಾರಂಟಿ ಹೋಗ್ತೀನಿ. ಅವ್ರಿಗಿಲ್ಲ ಅನ್ನೋಕ್ಕಾಗಲ್ಲ. ನಾನು 8 ಕೋಟಿ ₹1 ತೀರ್ಸಿಲ್ಲ ಸರ್. ಇದ್ರ ತಾನೇ ತೀರ್ಸಕ್ಕೆ ಸರ್, ₹1 ಇಲ್ಲ ಸರ್. ಹಾಗೆ ಇದೆ. 8 ಕೋಟಿ ಯಾರ್ಯಾರು ಕೊಟ್ಟಿದ್ದಾರೆ ಎಲ್ಲರೂ ಹೋಗಿ ಭೇಟಿಯಾಗಿದ್ದೀನಿ ಸರ್. ಇಲ್ಲ, ಬೇಲಿಗೆ ಅದಕ್ಕೆ ಸಂಬಂಧ ಇಲ್ಲ ರೀ. ಅವ್ರು ಸರ್, ನಾನು ಇಷ್ಟು ಮೀಟ್ ಆಗಿದ್ದೀನಿ ಸರ್. ನಾನು ಹೇಳಿದ್ನಲ್ಲ ಸರ್, ಎಲ್ಲರ ಮನೆಗೆ ಹೋಗಿದ್ದೀನಿ. ನಾನು ದುಡ್ಡು ಕೊಟ್ಟರು ಇಷ್ಟರು ಮನೆಗೆ ಹೋಗಿದ್ದೀನಿ ಸರ್. ಅವ್ರ ಮನೆಗೆ ಹೋಗಿ ಕೂತು 2 ತಾಸು ಮಾತಾಡಿದ್ದೀನಿ ಸರ್. ಈ ಕತೆ ನಾನು ನಿಮ್ಗೆ ಇಷ್ಟ್ರಿಗೂ ಸೇರಿ ಒಮ್ಮೆ ಹೇಳಿದ್ದೀನಿ ಸರ್. ಅವ್ರಿಗೆಲ್ಲರಿಗೂ ಒಬ್ಬೊಬ್ಬರಿಗೆ ಒಂದೊಂದು ಸಲ ಹೇಳಿದ್ದೀನಿ ಸರ್. ಯಾವ್ದು ಮೇಡಮ್? ಇಲ್ಲ, ನಾನು ಫಿಲ್ಮ್ ಲೈನಲ್ಲಿ ಇತ್ಲಾಗ ಡೈರೆಕ್ಟರ್ ಆದೆ, ಪ್ರೊಡ್ಯೂಸರ್ ಆದೆ, ಡಿಸ್ಟ್ರಿಬ್ಯೂಟರ್ ಆದೆ, ಬ್ಯುಸಿ ಆಗಿಬಿಟ್ಟೆ ಮೇಡಮ್. ಡಿಸ್ಟ್ರಿಬ್ಯೂಷನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಆ ಟೈಮಲ್ಲಿ ಏನ್ಬಿಡ್ತು, ನಾನು ಮತ್ತು ದರ್ಶನ ಮ್ಯಾನೇಜರ್ ಆಗಿಬಿಟ್ಟೆ. ಫುಲ್ಲು ಪ್ಲೆಜ್ ಇದ್ದಿದ್ದರಿಂದ ನಾನು ನನಗೆ ಬೇಕಾಗಿರೋ ಫ್ರೆಂಡಿಗೆ ಅದನ್ನು ಹಚ್ಕೊಟ್ಟೆ. ಅವ್ನು ಚೆನ್ನಾಗಿ ಮಾಡ್ತಾನಂತ. ಅವನು 6-7 ತಿಂಗಳು ಚೆನ್ನಾಗಿ ನಡೆಸ್ತಾ. ಅವನದೇನೋ ಪರ್ಸನಲ್ ಪ್ರಾಬ್ಲಮ್ಮು ಚೆನ್ನಾಗಿ. ಆಮೇಲೆ ಬರ್ತಾ ಅವನು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಯಿತು. ಅದೇನೇನು ಅಷ್ಟೊತ್ತಿಗೆ ನಾವು ಮಾಡಿದ್ದು ವಿಜಯನಗರದಲ್ಲಿ ಮಾಡಿದ್ದು, ಅಲ್ಲೇ ಒಂದು 4-5 ಹೋಟೆಲ್ ಓಪನ್ ಆಗಿಬಿಟ್ಟು ಅಷ್ಟೊತ್ತಿಗೆ ನಮ್ಮದು ಕಡಿಮೆ ನಡೀತಾ ಇತ್ತು. ಅವನು ಮಾಡೋಕ್ಕಾಗ್ತಿರಲಿಲ್ಲ. ನಾನು ಹೋಗಿ ವಾಪಸ್ ಅದನ್ನು ರೀಟೇಕ್ ಮಾಡ್ಕೊಂಡು ಪರಿಸ್ಥಿತಿ ಒಳಗಿರಲಿಲ್ಲ. ನನ್ನ ಪೊಸಿಷನ್ನೇ ಬೇರೆ ಆಗಿತ್ತು. ಹೀಗಾಗಿ ಸುಮ್ಮನೆ ಲಾಸ್ ಮಾಡಿಕೊಂಡು ಅಲ್ಲಿಂದ ಅಲ್ಲಿಗೆ ಆಗಿ ನಾವು ಅದನ್ನು ನಡೆಸೋದಕ್ಕಿಂತ ಸುಮ್ಮನೆ ಅದನ್ನು ಮುಚ್ಚಿಬಿಡೋದು ಬೆಟರ್ ಅನ್ನಿಸ್ತು. ಅವತ್ತು ಮುಚ್ಚಿದೆ.
ಅರ್ಜುನ್ ಸರ್ಜಾ ಅವ್ರನ್ನ ಭೇಟಿ ಮಾಡೋಕ್ಕೆ ಅವ್ರ ಲಾಯರ್ ಥ್ರೂ ಹೋಗಿದ್ದೀನಿ, ಅವ್ರ ಮ್ಯಾನೇಜರ್ ಅನಿರುದ್ಧ ಥ್ರೂ ಹೋಗಿದ್ದೀನಿ. ಅವರೆಲ್ಲೋ ಸ್ವಲ್ಪ ಬ್ಯುಸಿ ಇದ್ದಾರೆ, ಮೀಟ್ ಆಗೋಕ್ಕಾಗಿಲ್ಲ. ಈಗ ಮುಗಿದ ತಕ್ಷಣವೇ ನನ್ನ ನೆಕ್ಸ್ಟ್ ಕೆಲಸ ಇರೋದು ಅರ್ಜುನ್ ಸರ್ಜಾನ ಮೀಟ್ ಆಗೋದು. ಸರ್ ನಂಗೆ ಮೀಟ್ ಆಗೋಕ್ಕೆ ಒಂದು ಅವಕಾಶ ಕೊಡಿ, ಇಷ್ಟೇ ಸರ್. ನಾನು ಮೀಟ್ ಆಗಿ ನಾನು ಪ್ರಯತ್ನ ಪಟ್ಟಿದ್ದೀನಿ ಸರ್. ನಾನು ಮೀಟ್ ಆಗೋಕ್ಕೆ ಒಂದು ಅವಕಾಶ ಕೊಡಿ ಸರ್. ಮುಂದೆ ನಾ ಎಲ್ಲ ಅವ್ರ ಹತ್ರ ಮಾತಾಡ್ತೀನಿ. ಸಂಬಂಧ ಇಲ್ಲ ಅಂತನಾ ಅಥವಾ ಹಿಂಗೆ ಸರ್? ಏನಕ್ಕೆ? ಕರೆಕ್ಟ್ ಸರ್. ನನಗೆ ಧ್ರುವ ಸರ್ಜಾ ಅವರು, ಅರ್ಜುನ್ ಸರ್ಜಾ ಅವ್ರದ್ದು ನಾನು ಅವತ್ತೇ ಭೇಟಿಯಾಗಿದೆ ಸರ್. 2018 ಭೇಟಿಯಾಗಿದ್ದು. ಅದಾದ ಮೇಲೆ ಇವತ್ತಿನವರೆಗೂ ಏನು ನಡೆದಿದೆ ಅಂತ ನನಗೆ ಗೊತ್ತಿಲ್ಲ ಸರ್. ನಾನೇ ನಿಮ್ಮ ಹತ್ರ ಕೇಳ್ಕೊಬೇಕೀಗ. ಅಲ್ಲ ಅವ್ರ ನಡುವೆ ಏನು ನಡೆದಿದೆ, ಅವ್ರು ಏನು ಮಾತಾಡಿದ್ದಾರೆ, ನನಗೇನೂ ಗೊತ್ತಿಲ್ಲ ಸರ್. ಸರ್ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಸರ್. ಸರ್ ನೀವು ಹೇಳ್ಬೇಕು ಸರ್, ನನಗೂ ಗೊತ್ತಿಲ್ಲ ಸರ್. ಈಗ ನೀವೇ ಯಾರು ಗೊತ್ತಿದ್ರೆ ಹೇಳಿ ಸರ್ ಪ್ಲೀಸ್. ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿದ್ದನ್ನು ಹೇಳ್ಬೋದಲ್ಲ ಸರ್. ನನ್ನ ಕಣ್ಣಿಂದಿದ್ದು ನಾನು ಏನು ಹೇಳಿ ಸರ್. ಊರನ್ನ ಬಿಟ್ಟು ಹೋಗೋದಕ್ಕೂ ಮೊದಲು ಅವರ ಬಾಂಧವ್ಯ ಹೇಗಿತ್ತು, ಇವಾಗ ಅವರ ಬಾಂಧವ್ಯ ಹೇಗಿದೆ ಅನ್ನುವಂಥದ್ದು ಐ ಥಿಂಕ್ ನೀವು ಕೂಡ ಇಷ್ಟೆಲ್ಲ ವಿಚಾರಗಳನ್ನ ತಿಳ್ಕೊಂಡಿರ್ತೀರ ಅಂದರೆ ಈ ವಿಚಾರ ಕೂಡ ನಿಮ್ಮ ಗಮನಕ್ಕೆ ಬಂದಿರುತ್ತೆ. ದರ್ಶನ್ ಅವರು ಮತ್ತೆ ಧ್ರುವ ಅವ್ರ ನಡುವೆ ಒಂದು ಬಾಂಧವ್ಯ ತುಂಬಾ ಚೆನ್ನಾಗಿ ಎಕ್ಸ್ಟ್ರಾಡಿನರಿ ಇತ್ತು ಸರ್. ಅದಕ್ಕಿಂತ ಮುಂಚೆನೇ ಒಂದು ಪಿಕ್ಚರ್, ಪ್ರೇಮ ಬರ್ ಪಿಕ್ಚರಲ್ಲಿ ದರ್ಶನ್ ಸರ್ ಆಕ್ಟಿಂಗ್ ಮಾಡಿದ್ದಾರೆ ಗೆಸ್ಟ್ ಅಪಿಯರೆನ್ಸ್ ಆಗಿ. ನಾನು ಹೋಗಿದ್ದೀನಿ ಆ ಶೂಟಿಂಗ್. ಹೌದು, ಅದನ್ನೇ ಹೇಳ್ತಾ ಇರೋದ. ದರ್ಶನ್ ಸರ್ ಫ್ರೀ ಮಾಡಿದ್ದಾರೆ. ಪ್ರೇಮ ಬರಹದಲ್ಲಿದ್ದಂತ ಒಂದು ಅವರ ಬಾಂಧವ್ಯ ಈಗಿಲ್ಲ. ಅದಕ್ಕೆ ಕಾರಣ ಪ್ರೇಮ ಬರಹ ಎನ್ನುವಂತ ವಿಚಾರ ಇದೆ ಸರ್. ಅದಕ್ಕೋಸ್ಕರ ನಾನು ಕೇಳ್ತಾ ಇರೋದು. ಅಲ್ಲ ಸರ್, ಅದೇ ಕಾರಣ ಅಂತ ನನಗೆ ಗೊತ್ತಿಲ್ಲ ಸರ್. ನನಗೆ ಗೊತ್ತಿಲ್ಲ ಸರ್. ಅದೇ ಕಾರಣನೋ ಬೇರೆ ಕಾರಣನೋ ನನಗೆ ಗೊತ್ತಿಲ್ಲ ಸರ್. ಪ್ಲೀಸ್ ಅದನ್ನು ನನಗೆ ಗೊತ್ತಿಲ್ಲದ ನಾನು ಹೆಂಗೆ ಹೇಳಿ ಸರ್? ಕ್ಷಮಿಸ್ಬಿಡಿ ಪ್ಲೀಸ್, ನನಗೆ ಅದು ಗೊತ್ತಿಲ್ಲ ಸರ್.